ಹನಿ ಹನಿಗೂಡಿದ್ರೆ ಹಳ್ಳ, ತೆನೆ ಗೂಡಿದ್ರೆ ಬಳ್ಳ ಅಂತಕ್ಕಂತಹ ಗಾದೆ ಮಾತಿದೆ ಕನ್ನಡದಲ್ಲಿ. ಸುಮಾರು ಸತಿ ಏನಾಗುತ್ತೆ, ನಾವು ಒಂದು ದೊಡ್ಡ ಅಮೌಂಟನ್ನು ಅಚೀವ್ ಮಾಡಬೇಕು, ದೊಡ್ಡದಾಗಿ ಬೆಳಿಬೇಕು ಫೈನಾನ್ಷಿಯಲಿ ಅಂತಂದರೆ ತುಂಬ ಅಮೌಂಟು ಫಸ್ಟೇ ಬೇಕಾಗುತ್ತೆ ಅಂತ ನಾವು ಥಿಂಕ್ ಮಾಡ್ತಾ ಇರ್ತೀವಿ. ಬಟ್ ಸ್ಮಾಲ್ ಹೆಜ್ಜೆಯನ್ನು ಇಟ್ಕೊಂಡು ಹೋದ್ರೂ ಕೂಡ ಬಿಗ್ಗೆಸ್ಟ್ ಲೆವೆಲ್ಗೆ ನಾವು ಬೆಳೀತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಲೆಟ್ಸ್ ಅಸ್ಯೂಮ್ 5,000 ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಎವ್ರಿ ಮಂತ್ ಆನ್ ಮಂತ್, ಅಲ್ಲಿಂದ ನಿಮಗೊಂದು 13% ಇಯರ್ ಆನ್ ಇಯರ್ ರಿಟರ್ನ್ ಬರ್ಕೊಂಡು ಹೋಗ್ತಾ ಇದೆ ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ 25 ವರ್ಷಕ್ಕೆ ನೀವು ಇದೇ ರೀತಿ ಡಿಸಿಪ್ಲಿನ್ಡ್ ಆಗಿ ಇನ್ವೆಸ್ಟ್ ಮಾಡ್ಕೊಂಡು ಹೋದ್ರೆ ಮೋರ್ ದ್ಯಾನ್ 1 crore ಅಮೌಂಟ್ ಅನ್ನ ಅಚೀವ್ ಮಾಡತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ದಟ್ ಇಸ್ ದ ಪವರ್ ಆಫ್ ಸಿಸ್ಟಮೆಟಿಕ್ ಇನ್ವೆಸ್ಟಿಂಗ್. ಅಂಡ್ ಇದೇ ಎಕ್ಸಾಕ್ಟ್ ವಿಷಯವನ್ನ ಇವತ್ತಿನ ವಿಡಿಯೋ ಮೂಲಕ ನಾನು ಡಿಸ್ಕಷನ್ ಮಾಡಕ್ ಹೋಗ್ತಾ ಇದ್ದೀನಿ. ಪ್ರಾಕ್ಟಿಕಲಿ ನಮ್ಮ ಹಣವನ್ನ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬಹುದು ಸಿಸ್ಟಮೆಟಿಕಲಿ, ಅಂದ್ರೆ ಎವ್ರಿ ಮಂತ್ ಆನ್ ಮಂತ್ ನೀವು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ ಅಂತಂದ್ರೂ ನಿಮ್ಮ ಅಮೌಂಟ್ ಡಿಡಕ್ಟ್ ಆಗಿ ಡೈರೆಕ್ಟ್ ಆಗಿ ಇನ್ವೆಸ್ಟ್ ಆಗುತ್ತೆ. ಆಟೋಮೆಟಿಕಲಿ ಕೂಡ ಮಾಡಬಹುದು ಇದನ್ನ. ಅಟ್ ದ ಸೇಮ್ ಟೈಮ್ ಇಲ್ಲಪ್ಪ ನಾನು ಮ್ಯಾನ್ಯುವಲ್ ಆಗಿ ಮಾಡ್ತೀನಿ, ಬೈ ಮಾಡಬೇಕು ಅಂತಂದ್ರೆ ಒನ್ ಟೈಮ್ ಯಾವ ರೀತಿ ಬೈ ಮಾಡಬಹುದು, ಪ್ರಾಕ್ಟಿಕಲ್ ಆಗಿ ಲೈವ್ ಡೆಮೋ ಮೂಲಕ ನಾನು ತೋರ್ಸಕ್ಕೆ ಹೋಗ್ತಾ ಇದ್ದೀನಿ. ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬಹುದು ನಿಮ್ಮ ಅಮೌಂಟನ್ನು. ಸೊ ನೀವು ಬಿಗಿನರೇ ಇರ್ಬೋದು, ನನಗೇನು ಗೊತ್ತಿಲ್ಲ ಸರ್ ಅಂತ ಇರ್ಬೋದು, ಅಥವಾ ಆಲ್ರೆಡಿ ಗೊತ್ತಿರೋರೇ ಇರ್ಬೋದು, ನಾಳೆಯಿಂದನೇ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ಬೋದು ಈ ಒಂದು ವಿಷಯವನ್ನು ಕಂಪ್ಲೀಟ್ ಆಗಿ ನೀವು ಅರ್ಥ ಮಾಡ್ಕೊಂಡ್ರೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಈ ವಿಡಿಯೋನ ಎಂಡ್ವರೆಗೂ ನೋಡಬೇಕು. ಈಚ್ ಅಂಡ್ ಎವ್ರಿ ಪಾಯಿಂಟ್ ಅನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹಾಗಾಗಿ ಕಂಪ್ಲೀಟ್ ಮಾಹಿತಿ ನಿಮ್ಗೆ ಅರ್ಥ ಆಗಬೇಕು ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ನಾನು ನಿಮ್ಮನ್ನ ಕಂಪ್ಲೀಟ್ ಬಿಗಿನರ್ ಅಂತ ಹೇಳ್ಕೊಂಡು ಅಸ್ಯೂಮ್ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಗೆ ಏನೂ ಗೊತ್ತಿಲ್ಲಪ್ಪ ಅಂತ ಅನ್ಕೊಳ್ಳೋಣ. ಬಟ್ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಬೇಕು. 3 ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ನಿಮ್ಗೆ ಗೊತ್ತಿರಬೇಕು. ಯಾವ ರೀತಿ ವಿಷಯಗಳನ್ನು ವರ್ಕ್ ಆಗುತ್ತೆ ಅನ್ನೋದು ಗೊತ್ತಾದರೆ ಮಾತ್ರ ನೀವು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು ವಿಷಯಗಳನ್ನು. ಮೊದಲನೆಯ ಮುಖ್ಯವಾದಂತಹ ಮಾಹಿತಿ, ನಿಮ್ಮ ಹತ್ರ ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟ್ ಇರಬೇಕು. ಲೈಕ್ ನಾವು ಯಾವ ರೀತಿ ಬ್ಯಾಂಕ್ ಅಕೌಂಟ್ಸ್ಗಳಲ್ಲಿ ವ್ಯವಹಾರಗಳನ್ನು ಮಾಡಲಿಕ್ಕೆ ಬ್ಯಾಂಕ್ ಅಕೌಂಟ್ ಇಟ್ಕೊಳ್ತೀವೋ ಹಣಕಾಸಿನ ವ್ಯವಹಾರಗಳನ್ನು, ಅದೇ ರೀತಿ ಮ್ಯೂಚುವಲ್ ಫಂಡ್ಸ್ ಇರ್ಬೋದು ಅಥವಾ ಸ್ಟಾಕ್ಸ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ನಿಮ್ಮ ಹತ್ರ ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟ್ ಇರಬೇಕು. ಅಗೇನ್ ಇದ್ರ ಬಗ್ಗೆ ನಾನು ಮತ್ತೆ ಮಾತಾಡ್ಕೊಂಡು ಕೂತ್ಕೊಳ್ಳೋಕೆ ಹೋಗಲ್ಲ, ಬಿಕಾಸ್ ಆಲ್ರೆಡಿ ನಾನು ಈ ವಿಷಯವಾಗಿ ಕಂಪ್ಲೀಟ್ ಆಗಿ ಮಾತಾಡಿರ್ತೀನಿ. ಇನ್ ಕೇಸ್ ನಿಮ್ಮೆಲ್ಲರೂ ನೋಡಿಲ್ಲ ಅಂತಂದರೆ ಆ ವಿಡಿಯೋನ ಇಲ್ಲಿ ಕಾಣಿಸ್ತಾ ಇದಲ್ಲ, ಈ ಒಂದು ವಿಡಿಯೋನ ನೀವು ನೋಡ್ಕೊಂಬನ್ನಿ. ಅದಾದ ಮೇಲೆ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ವಿತ್ ರೆಸ್ಪೆಕ್ಟ್ ಟು ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟ್. ಇದು ಮೊದಲನೇ ಸ್ಟೆಪ್ ಆಯಿತು. ಸೆಕೆಂಡ್ ಇಂಪಾರ್ಟೆಂಟ್ ಸ್ಟೆಪ್, ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟ್ ಇದೆಯಪ್ಪ ನನ್ನ ಹತ್ರ. ನೆಕ್ಸ್ಟ್ ಬರೋ ಪ್ರಶ್ನೆ ಏನು ಅಂತಂದರೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು. ಮಾರ್ಕೆಟಲ್ಲಿ ಇವತ್ತಿನ ಮಟ್ಟಿಗೆ ಡೈರೆಕ್ಟಾಗಿ ಬಿಸ್ನೆಸ್ಗಳಲ್ಲೇ ನೀವು ಇನ್ವೆಸ್ಟ್ ಮಾಡ್ಬೋದು. ಸ್ಟಾಕ್ಸ್ಗಳಲ್ಲಿ ಹುಡುಕಿ ಇನ್ವೆಸ್ಟ್ ಮಾಡ್ತಕ್ಕಂಥ ಎಬಿಲಿಟಿ ನಿಮಗಿದೆ ಅಂತಂದರೆ ಮಾಡ್ಬೋದು. ಬಟ್ ಮೋಸ್ಟ್ ಆಫ್ ದ ಜನಗಳಿಗೆ ಸೂಟಬಲ್ ಆಪ್ಷನ್ ಏನು ಅಂತಂದರೆ ಮ್ಯೂಚುವಲ್ ಫಂಡ್ಸ್ ಅಥವಾ ETFಸ್ಗಳು. ಲೆಟ್ಸ್ ಅಸ್ಯೂಮ್ ಮ್ಯೂಚುವಲ್ ಫಂಡ್ಸ್ ಇವತ್ತಿನ ಒಂದು ಅಜೆಂಡಾ ಪ್ರಕಾರ ಏನಾಗುತ್ತೆ, ನೀವು ಒಂದು ಅಮೌಂಟ್ ಇದೆಯಪ್ಪ, ಈವನ್ 500 ರೂಪಾಯಿ ಇದ್ರೂ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶಗಳಿದೆ. 500, 1000, 2000, 10,000, 20,000 ನೀವು ಮಂತ್ ಆನ್ ಮಂತ್ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ ನಿಮ್ಮ ಅಮೌಂಟನ್ನು. ಇನ್ಸ್ಟೆಡ್ ಆಫ್ ಬ್ಯಾಂಕ್ ಅಕೌಂಟಲ್ಲಿ ಸುಮ್ಮನೆ ಇಡೋ ಬದಲು ಇನ್ವೆಸ್ಟ್ ಮಾಡಬೇಕು ಅನ್ಕೊಳ್ತಿದ್ದೀರಾ, ಮ್ಯೂಚುವಲ್ ಫಂಡ್ಸ್ ಆರ್ ದ ಬೆಸ್ಟ್ ವೇ ಟು ಗೋ. ಮೂರನೆಯ ಮುಖ್ಯವಾದಂತಹ ಮಾಹಿತಿ, ಯಾವ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಬಗ್ಗೆ ನಾನು ಮಾತಾಡ್ತೀನಿ, ನಿಮ್ಮ ಕಂಪ್ಲೀಟ್ ಗಮನ ಇವಾಗ ಬೇಕಾಗುತ್ತೆ ನನ್ನ ಕಡೆಗೆ. 2 ರೀತಿಯಾದಂತಹ ಮ್ಯೂಚುವಲ್ ಫಂಡ್ಸ್ಗಳು ಬರುತ್ತೆ. ಬ್ರಾಡರ್ ವೇದಲ್ಲಿ ನೋಡ್ತೀವಿ ಅಂತಂದರೆ ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್, ಇನ್ನೊಂದು ಕಡೆಯಿಂದ ಬರೋದು ಪ್ಯಾಸಿವ್ ಮ್ಯೂಚುವಲ್ ಫಂಡ್ಸ್ ಅಂತ ಕರೀತಾರೆ. ಇನ್ ಸಿಂಪಲ್ ವರ್ಡ್ಸ್, ಆಕ್ಟಿವ್ ಅಂದ್ರೆ ಏನು, ಈಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ನಾನೇ ಓನ್ ಆಗಿ ಫಂಡ್ ಮ್ಯಾನೇಜ್ ಮಾಡ್ತಾ ಇದ್ದೀನಿ, ನನ್ನ ಡಿಸ್ಕ್ರಿಷನನ್ನು ಇನ್ವಾಲ್ವ್ ಮಾಡಿ, ನನ್ನ ಬುದ್ಧಿಮಟ್ಟವನ್ನು ಇನ್ವಾಲ್ವ್ ಮಾಡಿ ನಾನು ಸ್ಟಾಕ್ಸ್ಗಳನ್ನು ಬೈ ಮಾಡೋದು, ಸ್ಟಾಕ್ಸ್ಗಳನ್ನು ಸೆಲ್ ಮಾಡೋದು ಮಾಡ್ತಾ ಇರ್ತೀನಿ. ಸೊ ಯೂಶ್ವಲಿ ಏನಾಗುತ್ತೆ, ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಜಾಸ್ತಿ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಕರಿತೀವಿ. ಆಗಿಂದ ಟೆಕ್ನಿಕಲ್ ವರ್ಡ್, ಬಟ್ ಇನ್ ಸಿಂಪಲ್ ವರ್ಡ್ಸ್, ಅವರ ಫಂಡನ್ನು ಮ್ಯಾನೇಜ್ ಮಾಡಬೇಕು ಅಂತಂದರೆ ಸರ್ಟನ್ ಅಮೌಂಟ್ ಅವ್ರು ಕಟ್ ಮಾಡ್ಕೊಳ್ತಾರಲ್ವ ನಮ್ಮ ಕಡೆಯಿಂದ, ಆ ಅಮೌಂಟು ಜಾಸ್ತಿ ಇರುತ್ತೆ. ಇನ್ಫ್ಯಾಕ್ಟ್ ಮೋರ್ ದ್ಯಾನ್ 1%, 2% ಅವ್ರಿಗೇನೆ ನಾವು ಕೊಡಬೇಕು ಆಕ್ಟಿವ್ ಫಂಡ್ಸ್ಗಳನ್ನ ಮ್ಯಾನೇಜ್ ಮಾಡ್ತಕ್ಕಂಥ ವಿಚಾರದಲ್ಲಿ ನೋಡ್ತೀವಿ ಅಂತಂದರೆ. ಬಟ್ ನಾನು ಇವತ್ತಿನ ಮಟ್ಟಿಗೆ ಫೋಕಸ್ ಮಾಡೋಕೆ ಹೋಗ್ತಾ ಇರ್ತಕ್ಕಂಥದ್ದು ಸೆಕೆಂಡ್ ಟೈಪ್ ಆಫ್ ಮ್ಯೂಚುವಲ್ ಫಂಡ್ಸ್, ಪ್ಯಾಸಿವ್ ಮ್ಯೂಚುವಲ್ ಫಂಡ್ಸ್ ಅಂತ ಕರೀತಾರೆ. ಇನ್ ಸಿಂಪಲ್ ವರ್ಡ್ಸ್, ಈಗ ಲೆಟ್ಸೆ ನಿಫ್ಟಿ 50ನ ಫಾಲೋ ಮಾಡಬೇಕಪ್ಪ. ನಿಫ್ಟಿ 50ಲಿ 50 ಕಂಪ್ನೀಸ್ಗಳು ಇರುತ್ತೆ, ಭಾರತದ ಟಾಪ್ 50 ಕಂಪ್ನೀಸ್ಗಳು ಇರುತ್ತೆ. ನಾವು ಇನ್ವೆಸ್ಟ್ ಮಾಡೋ ಹಣವನ್ನು ಡೈರೆಕ್ಟ್ ಆಗಿ ಏನೂ ಕನ್ಫ್ಯೂಷನ್ ಇಲ್ಲದೆ ಡೈರೆಕ್ಟ್ ಆಗಿ ಆ ಒಂದು ಇಂಡೆಕ್ಸ್ ಬೇಸಿಸ್ ಅಲ್ಲಿ ಅವ್ರು ಇನ್ವೆಸ್ಟ್ ಮಾಡ್ತಾರೆ. ಟ್ರ್ಯಾಕಿಂಗ್ ಅಂತ ಹೇಳ್ತಾರೆ ಟೆಕ್ನಿಕಲಿ, ಬಟ್ ಇನ್ ಸಿಂಪಲ್ ವರ್ಡ್ಸ್ ಕಾಪಿ ಹೊಡೆಯೋದು, ಅಲ್ಲಿ ಏನಿರುತ್ತೋ ಆ ಒಂದು ಸ್ಟಾಕ್ಸ್ಗಳಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಎವ್ರಿ 6 ಮಂತ್ಸ್, ಎವ್ರಿ ಇಯರ್ಲಿ ಇದರಲ್ಲಿರ್ತಕ್ಕಂಥ ಸ್ಟಾಕ್ಸ್ಗಳು ಬೇಸ್ಡ್ ಆನ್ ದೇರ್ ಪರ್ಫಾರ್ಮೆನ್ಸ್, ಅದರ ಪರ್ಫಾರ್ಮೆನ್ಸ್ ಮೇಲೆ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಆ ಅಡ್ಜಸ್ಟ್ಮೆಂಟ್ಸ್ನ ಮ್ಯೂಚುವಲ್ ಫಂಡ್ಸ್ಗಳ ಟೇಕ್ ಕೇರ್ ಮಾಡ್ತಾ ಇರುತ್ತೆ. ಸೊ ಇನ್ ಸಿಂಪಲ್ ವರ್ಡ್ಸ್, ಜಾಸ್ತಿ ತಲೆ ಕೆಡಿಸ್ಕೊಳ್ದೇನೆ ಕಾಪಿ ಪೇಸ್ಟ್ ಮಾಡ್ತಕ್ಕಂತಹ ಕೆಲಸವನ್ನ ಈ ಮ್ಯೂಚುವಲ್ ಫಂಡ್ಸ್ಗಳು ಮಾಡುತ್ತೆ. ಸೊ ಹಾಗಾಗಿ ಇಂಡೆಕ್ಸ್ ಬೆಳೀತಾ ಇದೆ, ಯಾವುದೇ ಒಂದು ದೇಶದಲ್ಲಿ ಒಂದು ಇಂಡೆಕ್ಸ್ ಬೆಳೀತಾ ಇದೆ ಅಥವಾ ದೇಶದ ಆರ್ಥಿಕತೆ ಬೆಳೀತಾ ಇದೆ ಅಂತಂದ್ರೆ ಆಬ್ವಿಯಸ್ಲಿ ಈ ಮ್ಯೂಚುವಲ್ ಫಂಡ್ಸ್ಗಳು ಕೂಡ ಅದರ ಜೊತೆಗೆ ಬೆಳೀತಕ್ಕಂಥ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಆ್ಯಂಡ್ ಜಾಸ್ತಿ ಕನ್ಫ್ಯೂಷನ್ಸ್ಗಳು ಹಾಗೆ ಜಾಸ್ತಿ ಎಫರ್ಟ್ ಇವ್ರಿಗೆ ಇಲ್ಲದೆ ಇರೋದ್ರಿಂದ ಇದರಲ್ಲಿ ಎಕ್ಸ್ಪೆನ್ಸ್ ರೇಷಿಯೋನು ಕೂಡ ಕಡಿಮೆ ಇರುತ್ತೆ ನಮಗೆ. ಸೇ ಫಾರ್ ಎಕ್ಸಾಂಪಲ್, ನಾವೀಗ 1% ಆಕ್ಟಿವ್ ಮ್ಯೂಚುವಲ್ ಫಂಡ್ಸಲ್ಲಿ ಕೊಡ್ತಾ ಇದ್ದೀವಿ ಅಂತಂದ್ರೆ ಈ ಮ್ಯೂಚುವಲ್ ಫಂಡ್ಸ್ಗೆ
ಐಡಿಯಲಿ 0.2% 0.5 0.6% ಅಷ್ಟೇ ಇರುತ್ತೆ. ಇವನ್ 0.5% ಲಾಂಗ್ ಟರ್ಮಲ್ಲಿ ಮ್ಯಾಟರ್ ಆಗುತ್ತೆ. ಸೊ ಅಷ್ಟು ಅಮೌಂಟನ್ನು ಉಳಿಸ್ಕೊಳ್ಬೋದು ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ. ಆ್ಯಂಡ್ ಇದರಲ್ಲೂ ಕೂಡ ಸುಮಾರು ಸ್ಟ್ರಾಟಜಿ ಬೇಸಿಸಲ್ಲಿ ಇನ್ವೆಸ್ಟ್ ಮಾಡ್ಬೋದು ನಾವು. ತುಂಬ ಇಂಟ್ರೆಸ್ಟಿಂಗ್ ಮಾಹಿತಿಗಳದ್ದು ಬರ್ತಕ್ಕಂಥ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ. ಇದ್ರ ಬಗ್ಗೆ ನಿಮ್ಗೆ ಆಸಕ್ತಿ ಇದೆ ಅಂತಂದರೆ ಇಂಡೆಕ್ಸ್ ಅಂತ ಟೈಪ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ. ಬೇಸಿಕಲಿ ಇಂಡೆಕ್ಸ್ ಇನ್ವೆಸ್ಟಿಂಗಲ್ಲಿ ಅಥವಾ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿರ್ತಕ್ಕಂತಹ ಬೇರೆ ಬೇರೆ ವಿಧವಾದಂತಹ ಒಂದು ಮ್ಯೂಚುವಲ್ ಫಂಡ್ಸ್ಗಳನ್ನು ಸೆಲೆಕ್ಟ್ ಮಾಡೋದ್ರ ಮೂಲಕ ಸ್ಟ್ರಾಟಜಿಟಿಕಲಿ ಇವತ್ತಿನ ಮಟ್ಟಿಗೆ ನಾವು ಇನ್ವೆಸ್ಟ್ ಮಾಡಬಹುದು. ಆ್ಯಂಡ್ ಈ ವಿಷಯ ನಮ್ಗೆ ಕ್ಲಿಯರ್ ಆಗಿದೆ. ಮ್ಯೂಚುವಲ್ ಫಂಡ್ಸ್, ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಸ್ ಇದು ಎರಡರಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಾಗಿದೆ ಅಂತಂದರೆ ಇವಾಗ ಬರ್ತಕ್ಕಂಥ ಕ್ವಶನ್ ಹೇಗೆ ಇನ್ವೆಸ್ಟ್ ಮಾಡಬೇಕು ಸರ್? ವೆಲ್, ನಾನು ಆಲ್ರೆಡಿ ಹೇಳಿದೆ, ಐ ಆಮ್ ಅಸ್ಯೂಮಿಂಗ್, ನಾನು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಆಲ್ರೆಡಿ ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟ್ ಇದೆ. ಯಾವ್ದು ಬೇಕಾದರೂ ನೀವು ಯೂಸ್ ಮಾಡಿಕೊಂಡು ಮಾಡ್ಬೋದು. ನಾನು ಇವತ್ತು ಹೇಳ್ತಕ್ಕಂಥ ಮಾಹಿತಿನ ಅದೇ ಸೇಮ್ ಮೆಥಡ್ ಎಲ್ಲ ಕಡೆಗೂ ಅಪ್ಲೈ ಆಗುತ್ತೆ. ಬಟ್ ನಾನು ಇವತ್ತು ಯೂಸ್ ಮಾಡೋಕ್ಕೆ ಹೋಗ್ತಾ ಇರ್ತಕ್ಕಂಥ ಅಪ್ಲಿಕೇಶನ್ ಗ್ರೋ ಅಪ್ಲಿಕೇಶನ್. ಬಿಕಾಸ್ ಸುಮಾರು ಜನಗಳು ಭಾರತದಲ್ಲಿ ಇವತ್ತಿನ ಮಟ್ಟಿಗೆ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಂಥ ಪ್ರಮೋಷನ್ ಇಲ್ಲ, ನನಗೆ ಇದರಿಂದ ಯಾವುದೇ ರೀತಿಯಂಥ ಬೆನಿಫಿಟ್ ಇಲ್ಲ. ಬಟ್ ಇದರಲ್ಲಿರ್ತಕ್ಕಂಥ ಆಪ್ಷನ್ಸ್ಗಳು ಈಸಿ ಟು ಯೂಸ್, ಸುಮಾರು ಬಿಗಿನರ್ಸ್ಗಳಿಗೆ ಈಸಿ ಟು ಎಕ್ಸೆಸ್ ಅಂತಕ್ಕಂಥ ಆಪ್ಷನ್ ಇರೋದ್ರಿಂದ ನಾನು ಇದನ್ನು ಯೂಸ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಮ್ಯೂಚುವಲ್ ಫಂಡ್ಸ್ಗಳನ್ನು ಇವತ್ತಿನ ಮಟ್ಟಿಗೆ ನಾವು ಪರ್ಚೇಸ್ ಸೆಲ್ ಮಾಡಬಹುದು ಅಂತ. ಸೊ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಅಪ್ಲಿಕೇಶನ್ ನಾನು ಆಲ್ರೆಡಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಸಿಕಲಿ ಗ್ರೋ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈ ರೀತಿಯಾದಂಥ ಮಾಹಿತಿಗಳು ಕಾಣಲಿಕ್ಕೆ ಸಿಗುತ್ತೆ. ಸುಮಾರು ರೀತಿಯಾದಂಥ ಆಪ್ಷನ್ಸ್ಗಳು ಬರುತ್ತೆ, ವೇರಿಯೇಷನ್ಸ್ಗಳು, ಆಪ್ಷನ್ಸ್ಗಳು ಸುಮಾರು ಅವೈಲೇಬಲ್ ಇರುತ್ತೆ ಯಾವುದೇ ಒಂದು ಅಪ್ಲಿಕೇಶನಲ್ಲಿ. ಇಂಡಿವಿಜುವಲ್ ಅಪ್ಲಿಕೇಶನನ್ನು ಯಾವ ರೀತಿ ಉಪಯೋಗಿಸ್ಬೋದು ಅನ್ನೋದನ್ನು ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋದಲ್ಲಿ ಡೀಟೇಲ್ ಟ್ಯುಟೋರಿಯಲ್ ನಾನು ಮಾಡ್ತೀನಿ, ಡೋಂಟ್ ವರಿ. ಬಟ್ ಇನ್ ಟರ್ಮ್ಸ್ ಆಫ್ ದ ಮ್ಯೂಚುವಲ್ ಫಂಡ್ಸ್ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಮೇನ್ ಆಗಿ ಬ್ರಾಡರ್ ಆಗಿ ನೋಡ್ತೀವಿ ಅಂತಂದರೆ ಝೂಮ್ ಮಾಡಿ ನೋಡಿದ್ರೆ ಇಲ್ಲಿ ಗೊತ್ತಾಗುತ್ತೆ ನೋಡಿ ನಿಮಗೆ. ಇಲ್ಲಿ ಸ್ಟಾಕ್ಸ್ ಅಂತಕ್ಕಂಥ ಆಪ್ಷನ್ ನಮಗೆ ಕಾಣಿಸ್ತಾ ಇದೆ, ಮ್ಯೂಚುವಲ್ ಫಂಡ್ಸ್. ಈ ಎರಡು ಟ್ಯಾಬ್ಗಳು ಬಹಳ ಇಂಪಾರ್ಟೆಂಟ್. ನೀವು ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು, ಈ ಒಂದು ಸ್ಟಾಕ್ ಅಂತ ಏನು ಕಾಣಿಸ್ತಾ ಇದೆಯೋ ಇದನ್ನು ನೀವು ಓಪನ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ಬೋದು. ಇಲ್ಲಪ್ಪ ನಾನು ಮ್ಯೂಚುವಲ್ ಫಂಡ್ಸಲ್ಲಿ ಇವತ್ತಿನ ಒಂದು ಸಬ್ಜೆಕ್ಟಿನ ಪ್ರಕಾರ ಮ್ಯೂಚುವಲ್ ಫಂಡ್ಸ್ ಅಂತಂದರೆ ಮ್ಯೂಚುವಲ್ ಫಂಡ್ಸ್ಗಳ ಎಕ್ಸೆಸ್ ನಮಗೆ ಇಲ್ಲಿ ಸಿಗುತ್ತೆ. ಒಂದು ಸತಿ ನಾವು ಮ್ಯೂಚುವಲ್ ಫಂಡ್ಸ್ಗೆ ಹೋದ ತಕ್ಷಣ ಸುಮಾರು ರೀತಿಯಾದಂಥ ಮಾಹಿತಿಗಳನ್ನು ನಾವು ಇಲ್ಲಿ ಅಬ್ಸರ್ವ್ ಮಾಡೋದು ಗಮನಿಸ್ತಾ ಇರ್ಬೋದು. ಮೇನ್ ಆಗಿ ಇಲ್ಲಿ 4 ಆಪ್ಷನ್ಸ್ಗಳು ನಮಗೆ ಕಾಣಲಿಕ್ಕೆ ಸಿಗುತ್ತೆ. ನೀವು ಎಂಟ್ರಿ ಆದ ತಕ್ಷಣ ಅಪ್ಲಿಕೇಶನ್ಗೆ ಎಕ್ಸ್ಪ್ಲೋರ್ ಅಂದರೆ ಏನೇನೆಲ್ಲ ಆಪ್ಷನ್ಸ್ಗಳಿದೆ, ಸುಮಾರು ರೀತಿಯಾದಂಥ ಆಪ್ಷನ್ಸ್ಗಳು ನಮಗೆ ಈ ಎಕ್ಸ್ಪ್ಲೋರ್ ವಿಂಡೋದಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಬೇಸಿಕಲಿ ಬಿಕಾಸ್ ಇಲ್ಲಿ ಗಮನಿಸ್ತಾ ಇರ್ಬೋದು, ಮೋಸ್ಟ್ ಪಾಪ್ಯುಲರ್ ಫಂಡ್ಸ್ಗಳು ಅಕಾರ್ಡಿಂಗ್ ಟು ದ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳಲ್ಲಿ ಇವತ್ತಿನ ಮಟ್ಟಿಗೆ ಪಾಪ್ಯುಲರ್ ಫಂಡ್ಸ್ಗಳು ಯಾವುದು ಅಂತ ಗೊತ್ತಾಗುತ್ತೆ. ಕಲೆಕ್ಷನ್ಸ್ ಏನೇನೆಲ್ಲ ಕಲೆಕ್ಷನ್ಸ್ ಬೇಸ್ಡ್ ಆನ್ ಬೇರೆ ಬೇರೆ ಕ್ಯಾಟಗರೀಸ್ಗಳು ಕೊಟ್ಟಿದ್ದಾರೆ ನೋಡಿ. ಹೈ ರಿಟರ್ನ್ ಅಂದರೆ ಜಾಸ್ತಿ ರಿಟರ್ನ್ಸ್ಗಳನ್ನ ಕೊಟ್ಟಿರ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್. ಬರೀ ಅದನ್ನು ನೋಡಿಕೊಂಡೇ ಇನ್ವೆಸ್ಟ್ ಮಾಡ್ಬೋದು, ನಾವು ಇನ್ವೆಸ್ಟ್ ಮಾಡಬಾರ್ದು. ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. SIP ವಿತ್ 500, ಇವನ್ 500 ರೂಪಾಯಿ ಇದ್ರೂ ಕೂಡ ನೀವು ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಆ ರೀತಿಯಂತಹ ಒಂದು ಮ್ಯೂಚುವಲ್ ಫಂಡ್ಸ್ಗಳಿದೆ. ನೆಕ್ಸ್ಟ್ ಟ್ಯಾಕ್ಸ್ ಸೇವಿಂಗ್ ಅನ್ನೋ ಆಪ್ಷನ್ ಬರುತ್ತೆ. ದಯವಿಟ್ಟು ಟ್ಯಾಕ್ಸ್ ಸೇವಿಂಗ್ ಆಪ್ಷನ್ಸ್ಗೆ ಹೋಗಬೇಡಿ. ಮ್ಯೂಚುವಲ್ ಫಂಡ್ ಎಸ್ಪೆಷಲಿ ನೀವು ಮಂತ್ ಆನ್ ಮಂತ್ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಟ್ಯಾಕ್ಸ್ ಸೇವಿಂಗ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡೋದು ಸೂಕ್ತವಾದಂಥ ಆಯ್ಕೆ ಅಲ್ಲ. ಸೊ ಹಾಗಾಗಿ ನಾನು ಅದನ್ನು ಇಲ್ಲಿ ಕನ್ಸಿಡರ್ ಮಾಡ್ತಿಲ್ಲ. ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಫಂಡ್ಸ್ಗಳನ್ನು ಸಪ್ರೇಟಾಗಿ ಕ್ಯಾಟಗರೈಸ್ ಮಾಡಿದ್ದಾರೆ. ಇಂಡಿವಿಜುವಲ್ ಕ್ಯಾಟಗರಿನ ಎಕ್ಸ್ಪ್ಲೋರ್ ಮಾಡೋದ್ರ ಮೂಲಕ ಸುಮಾರು ರೀತಿಯಾದಂತಹ ಮ್ಯೂಚುವಲ್ ಫಂಡ್ಸ್ಗಳನ್ನು ನೀವು ಇವತ್ತಿನ ಮಟ್ಟಿಗೆ ಎಕ್ಸೆಸ್ ಮಾಡಬಹುದು. ಅಸ್ಯೂಮ್ ನಿಮಗೆ ಯಾವ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಆಲ್ರೆಡಿ ಗೊತ್ತಿದೆ ಅಂತ ಅಂದರೆ ಆಬ್ವಿಯಸ್ಲಿ ನೀವು ನೆಕ್ಸ್ಟ್ ಸ್ಟೆಪ್ಪಿಗೆ ಮಾಡಬೇಕಾಗಿರ್ತಕ್ಕಂಥದ್ದು 3 ಡಿಫ್ರೆಂಟ್ ಆಪ್ಷನ್ಸ್ಗಳು ಲಗೇನಿದೆ. ಡ್ಯಾಶ್ ಬೋರ್ಡ್ ಅನ್ನೋದು ಬರುತ್ತೆ. ಡ್ಯಾಶ್ ಬೋರ್ಡಲ್ಲಿ ಸಪೋಸ್ ನಿಮಗೆ ಇನ್ವೆಸ್ಟ್ ಮಾಡಿದ್ದೀರಾ, ಇನ್ವೆಸ್ಟ್ಮೆಂಟ್ಸ್ಗಳನ್ನು ಟ್ರ್ಯಾಕ್ ಮಾಡ್ಕೊಳ್ಬೋದು ಇಲ್ಲಿಂದ. ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಮ್ಯೂಚುವಲ್ ಫಂಡ್ ಆಪ್ಷನ್ಸ್ಗಳು ಇಲ್ಲ, ಬಿಕಾಸ್ ನಾನು ಯಾವುದೇ ಮ್ಯೂಚುವಲ್ ಫಂಡಲ್ಲಿ ಇವಾಗ ಸದ್ಯದ ಕಂಡೀಷನ್ಗೆ ಇನ್ವೆಸ್ಟ್ ಮಾಡಿಲ್ಲ ಯೂಸಿಂಗ್ ದಿಸ್. ಸೊ ಹಾಗಾಗಿ ಇಲ್ಲಿ ಏನು ಕಾಣಿಸ್ತಾ ಇಲ್ಲ. ನಾವೀಗ ಇನ್ವೆಸ್ಟ್ ಮಾಡಿದ್ಮೇಲೆ ಇಲ್ಲಿ ಬರುತ್ತೆ ಆ ಮಾಹಿತಿ. SIP ಅನ್ನೋ ಆಪ್ಷನ್ ಬರುತ್ತೆ. ಸೊ SIP ಅಂದ್ರೇನು? ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಇನ್ ಸಿಂಪಲ್ ವರ್ಡ್ಸ್, ಎವ್ರಿ ಮಂತ್ ಆನ್ ಮಂತ್ ಒಂದು ಸರ್ಟನ್ ಅಮೌಂಟನ್ನು, ಇಲ್ಲಿ ಸುಮಾರು ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ನಾನು ಅದನ್ನು ಕ್ಲಾರಿಟಿ ಕೊಟ್ಬಿಡ್ತೀನಿ. ಬೇಸಿಕಲಿ ನೀವು ಬಿಗಿನರ್ ಆಗಿದ್ದರೆ ಮಂತ್ ಆನ್ ಮಂತ್ ಒಂದು ಸರ್ಟನ್ ಅಮೌಂಟನ್ನು ನೀವು SIP ಅಂತ ಸೆಟ್ ಮಾಡ್ತೀರಾ. ಅದು 5,000 ಇರ್ಬೋದು, 1,000 ಇರ್ಬೋದು, 10,000 ಇರ್ಬೋದು, ನಿಮ್ಮ ಕಂಫರ್ಟಬಿಲಿಟಿ ಮೇಲೆ ಡಿಪೆಂಡ್. ಆ್ಯಂಡ್ ಯಾವುದೇ ಒಂದು ಸಂದರ್ಭದಲ್ಲೂ ಇಟ್ಸ್ ಅ ಮೆಥಡಾಲಜಿ ಅಂತ ಹೇಳ್ಬೋದು. ಅಂದರೆ ವೇ ಆಫ್ ಇನ್ವೆಸ್ಟಿಂಗ್ ಅಂತ ಕರಿಬೋದು. ಬಿಟ್ಟರೆ ಯಾವುದೇ ರೀತಿಯಂಥ ರಿಸ್ಟ್ರಿಕ್ಷನ್ಸ್ ಇಲ್ಲ. EMI ಕಟ್ಟೋದ್ರ ಆ ಥರ ಆಪ್ಷನ್ ಅಲ್ಲ ಇದು. ನಿಮಗೆ ಬೇಕು ಅನ್ನೋಷ್ಟು ದಿನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ನಿಮ್ಗೆ ಬೇಡಪ್ಪ ನಾನು SIP ನಿಲ್ಲಿಸಬೇಕು ಅಂತಂದರೆ ಎನಿ ಟೈಮ್ SIPಗಳನ್ನು ನಿಲ್ಲಿಸ್ಬೋದು. ಮತ್ತೆ ಬೇಕು ಅಂದಾಗ ರೆಸ್ಯೂಮ್ ಕೂಡ ಮಾಡ್ಕೊಳ್ಬೋದು. ಯಾವುದೇ ರೀತಿಯಂಥ ರಿಸ್ಟ್ರಿಕ್ಷನ್ ಇರಲ್ಲ SIP ಮಾಡಿದ್ರೆ, ಅಥವಾ ಮಂತ್ ಆನ್ ಮಂತ್ ಇನ್ವೆಸ್ಟ್ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಮೆಥಡಾಲಜಿ ಅಷ್ಟೇ. ಬಿಟ್ಟರೆ ಇದು ರಿಸ್ಟ್ರಿಕ್ಷನ್ಸ್ಗಳು ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ಇನ್ವಾಲ್ವ್ಮೆಂಟ್ ಇಲ್ಲ. ಬಿಕಾಸ್ ನನಗೆ ಸುಮಾರು ಜನ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದರೆ, ಸೊ ಹಾಗಾಗಿ ಕ್ಲಾರಿಟಿ ನಾನು ಕೊಟ್ಟಿದ್ದೀನಿ. ಆ್ಯಂಡ್ SIPಸ್ಗಳು ನಿಮ್ದು ಏನಾದರೂ ಸೆಟ್ ಮಾಡಿದರೆ, ಈ ಮ್ಯೂಚುವಲ್ ಫಂಡಲ್ಲಿ 5,000 ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಪ್ಪ ಎವ್ರಿ ಮಂತ್ ಆನ್ ಮಂತ್, ಯಾವ ರೀತಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋಣ ಇವಾಗ. ಬಟ್ ಬಿಫೋರ್ ದಟ್ ನೀವು ಆ ಥರ ಯಾವುದಾದ್ರು SIPಸ್ಗಳನ್ನು ಇಟ್ಕೊಂಡಿದ್ರೆ ಆ SIP ಆಪ್ಷನ್ಸ್ಗಳು ಇಲ್ಲಿ ಕಾಣಕ್ಕೆ ಸಿಗುತ್ತೆ ನಿಮಗೆ. ದೆನ್ ಕಮ್ಸ್ ವಾಚ್ ಲಿಸ್ಟ್ ಅಂತ. ವಾಚ್ ಲಿಸ್ಟ್ ಅಂದರೆ ಏನು? ನನಗೆ ಈಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಇಲ್ಲಿ 3 ಮ್ಯೂಚುವಲ್ ಫಂಡ್ಸ್ಗಳು ಕಾಣಿಸ್ತಾ ಇದೆ. ಈ ಮ್ಯೂಚುವಲ್ ಫಂಡ್ಸ್ಗಳನ್ನು ನಾನು ವಾಚ್ ಲಿಸ್ಟಲ್ಲಿ ಇಟ್ಕೊಂಡಿದ್ದೀನಿ ಅಂದರೆ ಏನರ್ಥ? ನಾನು ಎನಿ ಟೈಮ್ ಪ್ರತಿ ಸತಿ ಇಲ್ಲಿ ಹೋಗಿ ಸರ್ಚ್ ಮಾಡ್ಕೊಂಡು ಕೂತ್ಕೊಳ್ಬೇಕು ಅಂತ ಏನಿಲ್ಲ.
ರೈಟ್. ಡೈರೆಕ್ಟಾಗಿ ಇಲ್ಲಿ ಸರ್ಚ್ ಆಪ್ಷನ್ ಏನು ಕಾಣಿಸ್ತಾ ಇದೆ ಕ್ಲಿಕ್ ಮಾಡಿದರೆ ನಾವು ಡಿಫ್ರೆಂಟ್ ಮ್ಯೂಚುವಲ್ ಫಂಡ್ಸ್ಗಳನ್ನ ಸರ್ಚ್ ಮಾಡ್ಬೋದು. ಬಟ್ ಸರ್ಚ್ ಆಪ್ಷನ್ ಬೇಡಪ್ಪ, ನನಗೆ ಎವ್ರಿ ಟೈಮು ನನಗೆ ಗೊತ್ತಿರತಕ್ಕಂಥ ಮ್ಯೂಚುವಲ್ ಫಂಡ್ಸ್ಗಳಿದ್ದು ಕಂಟಿನ್ಯೂಸ್ ಆಗಿ ನಾನು ಟ್ರ್ಯಾಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ದೆನ್ ವಾಚ್ ಲಿಸ್ಟಲ್ಲಿ ನಾವು ಆ್ಯಡ್ ಮಾಡ್ಬೋದು. ಯಾವ ರೀತಿ? ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ಇಲ್ಲಿ ಎಕ್ಸ್ಪ್ಲೋರ್ ವಿಂಡೋದಲ್ಲೇ ಅಸ್ಯೂಮ್ ಒಂದು 500 ರೂಪೀಸ್ ಅಂತ ಹೇಳ್ಕೊಂಡು ನಾನು XIP ಇರ್ತಕ್ಕಂಥದ್ದು ಜಸ್ಟ್ ಇಮ್ಯಾಜಿನ್ಗೆ ಅಂತ ತೋರಿಸ್ತಾ ಇರೋದು, ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಷನ್ಸ್ ಅಲ್ಲ ಇದು. ಇದನ್ನು ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದರೆ ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸೇವ್ ಅಂತ ಆಪ್ಷನ್. ಇದನ್ನು ನಾನು ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಅದು ನನ್ನ ವಾಚ್ ಲಿಸ್ಟ್ಗೆ ಬಂದು ಕೂತ್ಕೊಳ್ಳುತ್ತೆ. JM ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತಕ್ಕಂಥದ್ದು ನನ್ನ ವಾಚ್ ಲಿಸ್ಟಿಗೆ ಬಂದಿದೆ. ಬೇಡ ಅಂತಂದ್ರೆ ಏನು ಮಾಡ್ಬೋದು? ಅಗೇನ್ ನಾನು ಅದನ್ನು ಓಪನ್ ಮಾಡ್ತೀನಿ. ಈ ಒಂದು ಬಟನ್ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಸೇವ್ ಅಂತ, ಇದನ್ನು ನಾನು ಅಗೇನ್ ಡಿಸೇಬಲ್ ಮಾಡಿಬಿಟ್ರೆ ಅಥವಾ ಅದನ್ನು ಮತ್ತೆ ಕ್ಲಿಕ್ ಮಾಡಿದ್ರೆ ನನ್ನ ವಾಚ್ ಲಿಸ್ಟಿಂದ ಅದು ಹೊರಟೋಯ್ತು. ಸೊ ಸದ್ಯಕ್ಕೆ 3 ಮ್ಯೂಚುವಲ್ ಫಂಡ್ಸ್ಗಳನ್ನ ನಾನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ಇಂಡಿವಿಜುವಲ್ ಮ್ಯೂಚುವಲ್ ಫಂಡಲ್ಲಿರ್ತಕ್ಕಂಥ ಮಾಹಿತಿಗಳನ್ನು ನಾವು ನೋಡ್ಬೋದು. ಆ್ಯಂಡ್ ಮೋಸ್ಟ್ ಆಫ್ ದ ಇನ್ಫಾರ್ಮೇಷನ್ಸ್ಗಳು ಮ್ಯೂಚುವಲ್ ಫಂಡ್ಗೆ ಸಂಬಂಧಪಟ್ಟ ಹಾಗೆ ನಮಗೆ ಇಲ್ಲಿ ಕಾಣಕ್ಕೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಅಸ್ಯೂಮ್ UTI ನಿಫ್ಟಿ 200 ಮೊಮೆಂಟಮ್ 30 ಇಂಡೆಕ್ಸ್ ಡೈರೆಕ್ಟ್ ಗ್ರೋತ್ ಫಂಡ್, ಇಂಡೆಕ್ಸ್ ಫಂಡ್ ಇದು. ಸೊ ಇದನ್ನು ನಾನು ಓಪನ್ ಮಾಡಿದ್ದೀನಿ. ಇದರಲ್ಲಿ ಫಸ್ಟ್ ಲೆವೆಲಲ್ಲೇ ನೀವು ಗಮನಿಸ್ತಾ ಇರ್ಬೋದು ಲಾಸ್ಟ್ 1 ಮಂತಲ್ಲಿ ಎಷ್ಟು ಪರ್ಫಾರ್ಮ್ ಆಗಿದೆ, 6 ಮಂತ್ಸಲ್ಲಿ ಎಷ್ಟು ಪರ್ಫಾರ್ಮ್ ಆಗಿದೆ, 1 ಇಯರಲ್ಲಿ ಎಷ್ಟಾಗಿದೆ, 3 ಇಯರ್ ಆಲ್. ಸೊ ಮ್ಯಾಕ್ಸಿಮಮ್ ಯಾವ ರೀತಿ ಪರ್ಫಾರ್ಮ್ ಆಗಿದೆ ಅನ್ನೋದನ್ನು ನೋಡ್ಬೋದು. ಫಸ್ಟ್ ಲೆವೆಲ್ ಒಂದು ಗ್ಲಿಮ್ಸ್ ಸಿಗುತ್ತೆ. ಆ್ಯಂಡ್ ದೆನ್ ಇಂಪಾರ್ಟೆಂಟ್ ಮಾಹಿತಿಗಳು ನಮಗೆ ಇಲ್ಲಿ ಕಾಣಕ್ಕೆ ಸಿಗುತ್ತೆ. ಒಂದು ಈಗ ನೋಡಿ ಫಾರ್ ಎಕ್ಸಾಂಪಲ್ ಆ್ಯಸ್ ಆಫ್ 27 ಆಗಸ್ಟ್ 2024 ನಿನ್ನೆ ಪ್ರಕಾರ 25.31 NAV ನಡೀತಾ ಇರತಕ್ಕಂಥದ್ದು, ಬೆಲೆ ನಡೀತಾ ಇರತಕ್ಕಂಥದ್ದು. ರೇಟಿಂಗು ಇಲ್ಲಿ 4 ಸ್ಟಾರ್ ರೇಟಿಂಗ್ ಬರುತ್ತೆ. ರೇಟಿಂಗ್ ಬಗ್ಗೆ ಜಾಸ್ತಿ ಅಷ್ಟೊಂದು ಪ್ರಿಯಾರಿಟಿ ಕೊಡೋಕೆ ಹೋಗಬೇಡಿ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ, ಬಿಕಾಸ್ ಯಾವ ಬೇಸಿಸಲ್ಲಿ ಅವ್ರು ಇನ್ವೆಸ್ಟ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಇಲ್ಲಿ, ರೈಟ್. ಇದ್ರ ಬಗ್ಗೆ ನಾನು ಮಾತಾಡ್ತೀನಿ, ಹೋಗ್ತಾ ಗೊತ್ತಾಗುತ್ತೆ ನಿಮಗೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಮಿನಿಮಮ್ SIP ಅಮೌಂಟ್ ಅಂತ ಏನು ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ, ಎಷ್ಟು ಅಮೌಂಟನ್ನು ನೀವು ಇನ್ವೆಸ್ಟ್ ಮಾಡ್ಬೋದಪ್ಪ ಮಂತ್ ಆನ್ ಮಂತ್. ಈಗ ನೋಡಿ 500 ರೂಪಾಯಿ ಇದ್ರೂ ಕೂಡ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಈ ಮ್ಯೂಚುವಲ್ ಫಂಡ್ ಮೂಲಕ ನೀವು ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಫಂಡ್ ಸೈಜು 7,637 ಕೋಟಿ ಅಷ್ಟು ಅಮೌಂಟನ್ನು ಇಟ್ಕೊಂಡು ಅಮೌಂಟನ್ನು ಮ್ಯಾನೇಜ್ ಮಾಡ್ತಾ ಇರ್ತಕ್ಕಂಥ ಫಂಡು ಇದಾಗಿರುತ್ತೆ. ದೆನ್ ರಿಟರ್ನ್ ಕ್ಯಾಲ್ಕುಲೇಟರ್ ಈ ಫಂಡಿನ ಬೇಸಿಸಲ್ಲಿ ಅಸ್ಯೂಮ್ ಮಂತ್ ಆನ್ ಮಂತ್ ನೀವು 5,000 ಇನ್ವೆಸ್ಟ್ ಮಾಡ್ಕೊಂಡು ಹೋಗಿದ್ರೆ ಲಾಸ್ಟ್ 6 ಮಂತ್ಸ್ ಪ್ರಕಾರ ವುಡ್ ಹ್ಯಾವ್ ಬಿಕಮ್ ಎಷ್ಟು ಆಗ್ತಾ ಇತ್ತು, 30,000 ನೀವು ಇನ್ವೆಸ್ಟ್ ಮಾಡಿದ್ದು ಅದಕ್ಕೆ ಸೇರಿಸ್ಕೊಂಡು 3,578 ರೂಪಾಯಿ ನಿಮಗೆ ಲಾಭ ಬಂದಿರೋದು 6 ತಿಂಗಳಲ್ಲಿ. 1 ವರ್ಷದಲ್ಲಿ ಅರೌಂಡ್ 19,000 ನಿಮಗೆ ಲಾಭ ಬಂದಿರೋದು. 3 ವರ್ಷದ ಪ್ರಕಾರ ನೋಡ್ತೀವಿ ಅಂತಂದರೆ 1,80,000ಕ್ಕೆ ಆಲ್ಮೋಸ್ಟ್ ಡಬಲ್ ರಿಟರ್ನೇ ಬಂದುಬಿಟ್ಟಿದೆ, ಬಿಕಾಸ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಆಗಿದೆ ಈ ಒಂದು ಮ್ಯೂಚುವಲ್ ಫಂಡ್. ಆ್ಯಂಡ್ ದೆನ್ ಇದರಲ್ಲಿರ್ತಕ್ಕಂಥ ಹೋಲ್ಡಿಂಗನ್ನು ಅನಲೈಸ್ ಮಾಡ್ಬೋದು. ಪರ್ಸ್ನಲಿ ಎಲ್ಲನೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸಪ್ರೇಟಾಗಿ, ಇನ್ನೊಂದು ಟ್ಯುಟೋರಿಯಲ್ ಮೂಲಕ ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ಯಾವಾಗ ಜಾಸ್ತಿ ವಿಷಯಗಳನ್ನು ಕಲಿಬೋದು, ನೀವೇ ಖುದ್ದಾಗಿ ಎಕ್ಸ್ಪ್ಲೋರ್ ಮಾಡಿದರೆ ಸುಮಾರು ವಿಷಯಗಳನ್ನು ಕಲಿಬೋದು. ಬಟ್ ನಿಮ್ಗೊಂದು ಗ್ಲಿಮ್ಸ್ ಗೊತ್ತಾಗ್ತಾ ಇದೆ ನೋಡಿ ಇಲ್ಲಿ ಯಾವ ಥರ ಏನೇನಿದೆ. ಹೋಲ್ಡಿಂಗ್ಸ್ ಅಂತ ಹೋದರೆ ಯಾವ ಕಡೆಗೆ ಇವರು ಇನ್ವೆಸ್ಟ್ ಮಾಡಿದ್ದಾರೆ, ಎಷ್ಟೆಷ್ಟು ಪರ್ಸೆಂಟೇಜ್ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದು ಕೂಡ ನಮಗೆ ಇಲ್ಲಿ ಕಾಣಕ್ಕೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಟಾಪ್ 10 ಹೋಲ್ಡಿಂಗ್ಸ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಅಲ್ಲಿ ಅರೌಂಡ್ ಟೋಟಲ್ ಫಂಡಿನ 6.94% ಇನ್ವೆಸ್ಟ್ಮೆಂಟ್ ಇದೆ. ಹೋಲ್ಡಿಂಗ್ ಅನಾಲಿಸಿಸ್ ಅಂತ ಇದೆ ನೋಡಿ, ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ಒಂದು ಬೇಸಿಕ್ ಐಡಿಯಾನ ನೀವು ತೊಗೊಳ್ಬೋದು ಮ್ಯೂಚುವಲ್ ಫಂಡ್ ಯಾವ ರೀತಿ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಾ ಇದೆ ಅಂತ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಆಲ್ಮೋಸ್ಟ್ 100%ನಷ್ಟು ಅಮೌಂಟನ್ನು ಇಕ್ವಿಟಿಯಲ್ಲೇ ಇವರು ಇನ್ವೆಸ್ಟ್ ಮಾಡ್ತಿದ್ದಾರೆ. ಪಾಯಿಂಟ್ 1. ಆ್ಯಂಡ್ ಇದರಲ್ಲಿ ನೆಕ್ಸ್ಟ್ ಬರೋ ಪಾಯಿಂಟಲ್ಲಿ ಗಮನಿಸ್ತಾ ಇರ್ಬೋದು ಸೆಕ್ಟರ್ಗಳ ವೈಸ್ ನೋಡ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ನೋಡಿ ಆಟೋಮೊಬೈಲ್ ಸೆಕ್ಟ್ರಲ್ಲಿ 22% ಆ್ಯಂಡ್ ಕನ್ಸ್ಟ್ರಕ್ಷನ್ 9.2%, ಮೇಜರ್ಲಿ ಅಮೌಂಟ್ ಹೆಲ್ತ್ ಕೇರು, ಆಟೋಮೊಬೈಲು ಮತ್ತು ಫೈನಾನ್ಷಿಯಲ್ ವಿಚಾರವಾಗಿ ಇವರು ಇನ್ವೆಸ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ದೆನ್ ಕ್ಯಾಪಿಟಲ್ ಗೂಡ್ಸಲ್ಲಿ 18.7%. ಸೆಕ್ಟರ್ ವೈಸು ಕೂಡ ನೀವು ಅರ್ಥ ಮಾಡ್ಕೊಳ್ಬೋದು. ಎಕ್ಸ್ಪೆನ್ಸ್ ರೇಷಿಯೋ ವೆರಿ ಇಂಪಾರ್ಟೆಂಟ್. ನೀವೀಗ ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ ನೋಡಿ ಎಕ್ಸ್ಪೆನ್ಸ್ ರೇಷಿಯೋ 0.46% ಇರುತ್ತೆ. ಎಷ್ಟೋ ಮಾಹಿತಿಗಳು ನಮಗಿಲ್ಲಿ ಓವರಾಲ್ ಕಾಣಕ್ಕೆ ಸಿಗುತ್ತೆ. ಒಂದ್ಸತಿ ನೀವೇ ಖುದ್ದಾಗಿ ಎಕ್ಸ್ಪ್ಲೋರ್ ಮಾಡಿ. ಬಟ್ ಮ್ಯಾಟ್ರ್ ಏನು ಅಂತಂದರೆ ಯಾವ ರೀತಿ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಅಸ್ಯೂಮ್ ನಾನು ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ, ಅಥವಾ ಲೆಟ್ಸ್ ಅಸ್ಯೂಮ್ ಮೋತಿಲಾಲ್ ಓಸ್ವಾಲ್ BSc ಎನ್ಹ್ಯಾನ್ಸ್ಡ್ ವ್ಯಾಲ್ಯೂ ಫಂಡ್. ಯಾವುದೇ ಒಂದು ವಿಷಯನೂ ಕೂಡ ಪ್ರಮೋಟ್ ಮಾಡ್ತಿಲ್ಲ ನಾನಿಲ್ಲಿ, ಜಸ್ಟ್ ಎಕ್ಸಾಂಪಲ್ ಪರ್ಪಸ್ಗೆ ಅಂತ ತೋರಿಸ್ತಾ ಇರೋದು, ಅಥವಾ ಇದು ಬೈಸೆಲ್ ರೆಕಮೆಂಡೇಷನ್ಸು ಅಲ್ಲ. ಸೊ ಈ ಕೇಸಲ್ಲಿ ಫಸ್ಟ್ ಲೆವೆಲಲ್ಲಿ ಒನ್ ಟೈಮ್, ಈಗ ನಾನು ಇವಾಗ ಇನ್ವೆಸ್ಟ್ ಮಾಡಬೇಕಪ್ಪ ರ್ಯಾಂಡಮ್ ಆಗಿ ಯಾವುದೋ ಒಂದು ಟೈಮಲ್ಲಿ ಇನ್ವೆಸ್ಟ್ ಮಾಡಬೇಕು, ಪರ್ಟಿಕ್ಯುಲರ್ಲಿ ಅಂತ ಮಂತ್ ಆನ್ ಮಂತ್ ಇನ್ವೆಸ್ಟ್ ಮಾಡಬೇಕು ಅಂತ ಏನಿಲ್ಲ, ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡಬೇಕು ಒನ್ ಟೈಮ್ ಅಂತ ನಂಗಿದ್ರೆ ಒನ್ ಟೈಮ್ ಅನ್ನೋ ಆಪ್ಷನ್ ಏನಿದೆಯೋ ಇದನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇಮ್ಯಾಜಿನ್ ನಾನೊಂದು 1,000 ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ರೈಟ್. ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಅಂದರೆ ಇಲ್ಲಿ ನೋಡಿ ICICI ಬ್ಯಾಂಕ್ ಲಿಮಿಟೆಡ್ ನನ್ನ ಬ್ಯಾಂಕ್ ಅಕೌಂಟ್ ಏನಿದೆಯೋ ಆಲ್ರೆಡಿ UPI ಮೂಲಕ ಈ ಒಂದು ಅಕೌಂಟ್ಗೆ ಲಿಂಕ್ ಆಗಿದೆ. ಲೆಟ್ಸ್ ಸೇ ನನಗಿಲ್ಲಪ್ಪ ಬೇರೆ ಆಪ್ಷನ್ ಮೂಲಕ ನಾನು ಎಂಟ್ರಿ ಮಾಡಬೇಕು ಅಂದ್ಕೊಂಡಿದ್ದೀನಿ, ನಿಮಗೆ ಬೇರೆ ರೀತಿಯಾದಂಥ ಅವಕಾಶಗಳು ಕೂಡ ಬರುತ್ತೆ. ಇಮ್ಯಾಜಿನ್ ನನ್ನ ಹತ್ರ ಈಗ ಬ್ಯಾಂಕ್ ಅಕೌಂಟ್ ಬೇಡಪ್ಪ, ನಾನು ಗೂಗಲ್ ಪೇದಿಂದ ಮಾಡಬೇಕು, ಗೂಗಲ್ ಪೇ ಆಪ್ಷನ್ನೇ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು, ಫೋನ್ಪೇ ಸೆಲೆಕ್ಟ್ ಮಾಡ್ಕೋಬೋದು. ಇದನ್ನೆಲ್ಲ ಇನಿಷಿಯಲೇ ನೀವು ಸೆಟ್ ಮಾಡ್ಕೋಬೋದು. UPI ಮೂಲಕ ತುಂಬ ಈಸಿಯಾಗಿ ಇವತ್ತಿನ ಮಟ್ಟಿಗೆ ನಾವು ಇನ್ವೆಸ್ಟ್ ಮಾಡ್ಬೋದು. ಸೊ ಹಾಗಾಗಿ ಒನ್ ಆಫ್ ದ ಬೆಸ್ಟ್ ಆಪ್ಷನ್ಸ್ ಅಂತ ಆಗುತ್ತೆ. ನಾನು ಆಲ್ರೆಡಿ ಈ ಒಂದು ವಿಚಾರವಾಗಿ ವಿತಿನ್ ಗ್ರೋದಲ್ಲೇ ನಾನು ಆಲ್ರೆಡಿ UPI ಸೆಟ್ ಮಾಡಿಟ್ಟಿದ್ದೀನಿ ನನ್ನ ಬ್ಯಾಂಕ್ ಅಕೌಂಟ್ಗೆ. ಸೊ ಹಾಗಾಗಿ ಅದೇ ಆಪ್ಷನ್ನ ನಾನಿಲ್ಲಿ
ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಒಂದು ಸತಿ ನನ್ನ ಪೇಮೆಂಟ್ ಆಪ್ಷನ್ ಸೆಲೆಕ್ಟ್ ಆಯಿತು, ಅಮೌಂಟ್ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ ನಾನು ಕೊಟ್ಟಿದ್ದೀನಿ ಅಂತಂದರೆ ಇನ್ವೆಸ್ಟ್ ಅಂತಕ್ಕಂಥ ಆಪ್ಷನ್ ಕಾಣಿಸ್ತಾ ಇದೆ ನೋಡಿ ಕೆಳಗಡೆಗೆ. ಸೊ ನಾನು ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇನ್ ಸಿಂಪಲ್ ವರ್ಡ್ಸ್ ಇದನ್ನು ಕೊಟ್ಟ ತಕ್ಷಣ ಆಟೋಮೆಟಿಕಲಿ ನೀವು ಸೆಟ್ ಮಾಡಿದರೆ ಓವರಾಲ್ ಎಲ್ಲ ವಿಷಯಗಳನ್ನು ಈ ರೀತಿಯಾಗಿ ಕೇಳುತ್ತೆ ನಮಗೆ. ಸೊ ನನ್ನ ಮೊಬೈಲ್ ನಂಬರು ಅಥವಾ ಇಮೇಲ್ ಐಡಿಗೆ ಒಂದು OTP ಬಂದಿದೆ ಅಂತ ಹೇಳ್ಕೊಂಡು, ಸೊ ಇಲ್ಲಿ ಗಮನಿಸ್ತಾ ಇರ್ಬೋದು OTP ಬಂದಿರತಕ್ಕಂಥದ್ದನ್ನು ನೀವು ನೋಡ್ತಾ ಇರ್ಬೋದು. 075034 ಎಂಟ್ರಿ ಮಾಡಿದ್ದೀನಿ. ಇದನ್ನು ಕೊಟ್ಟ ತಕ್ಷಣ ಏನಾಗುತ್ತೆ ನೋಡೋಣ. ಸೊ ಲೋಡ್ ಆಗ್ತಾ ಇದೆ. ಸೊ ಇಲ್ಲಿ ನನ್ನ UPI ID ಪಾಸ್ವರ್ಡ್ ಏನಿದೆಯೋ ಅದನ್ನು ಕೇಳ್ತಾ ಇದೆ. ನಾನು ಅದನ್ನು ಇವಾಗ ಕೊಡ್ತಾ ಇದ್ದೀನಿ. ಇಮ್ಯಾಜಿನ್ ನಾನು ಅದನ್ನು ಕೊಟ್ಬಿಟ್ಟು ಓಕೆ ಅಂತ ಕೊಟ್ಟರೆ, ಸಬ್ಮಿಟ್ ಮಾಡಿದ್ರೆ ಪ್ರೊಸೆಸಿಂಗ್ ಆಗ್ತಾ ಇದೆ. ಆಟೋಮೆಟಿಕಲಿ ಆರ್ಡರ್ ಸಕ್ಸಸ್ಫುಲ್. ಅಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ 1000 ರೂಪೀಸ್ನಷ್ಟು ಅಮೌಂಟನ್ನು ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡಲ್ಲಿ ನಾನು ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದೀನಿ. ಡನ್ ಅಂತ ಕೊಡ್ತೀನಿ ನಾನು. ಆ್ಯಂಡ್ ಡ್ಯಾಶ್ ಬೋರ್ಡಲ್ಲಿ ಈ ಮಾಹಿತಿ ನನಗೆ ಇವಾಗ ಕಾಣಕ್ಕೆ ಸಿಗುತ್ತೆ. ಸೊ ಆಲ್ರೆಡಿ ಇನಿಷಿಯೇಟ್ ಹಂಗೆ ಟೆಸ್ಟ್ ಮಾಡೋಕ್ಕೆ ಅಂತ ಮಾಡಿದ್ದೆ ನಾನು. ಬಟ್ ಇವಾಗ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಆರ್ಡರ್ ಸೆಕೆಂಡ್ ಆರ್ಡ್ರಲ್ಲಿ ಇನ್ ಪ್ರೋಗ್ರೆಸ್ ಇದೆ. ಯೂಶ್ವಲಿ ಏನಾಗುತ್ತೆ, ನಾವೀಗ ಇನ್ವೆಸ್ಟ್ ಮಾಡಿದ್ದೀವಿ. ಈಗ ಅಪ್ರಾಕ್ಸಿಮೇಟ್ಲಿ 4:15 ಆಗಿದೆ ನಾನು ಇವಾಗ ರೆಕಾರ್ಡ್ ಮಾಡ್ತಕ್ಕಂಥ ಟೈಮು. ಈ ಸಮಯದಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಅಂದರೆ ಸ್ಟೇಟಸನ್ನು ನಾವು ಈಸಿಯಾಗಿ ಗಮನಿಸ್ಬೋದು ನೋಡಿ. ಆರ್ಡರ್ ಟು ಬಿ ಅಪ್ರೂವ್ಡ್ ಬೈ ಎಕ್ಸ್ಚೇಂಜಿಂದ ಆರ್ಡರ್ ಅಪ್ರೂವ್ ಆಗಬೇಕು. ಯೂಶ್ವಲಿ ನಾನು ಇವಾಗ ಮಾರ್ಕೆಟ್ ಅವರ್ಸ್ ಆದಮೇಲೆ ಬೈ ಮಾಡಿದ್ದೀನಿ ಅಂತಂದರೆ ನಾಳೆಗೆ ಏನಿರುತ್ತೋ ಆ ಒಂದು ವಿಚಾರವಾಗಿ ಸೆಟಲ್ಮೆಂಟ್ ಆಗುತ್ತೆ. ಓಕೆ, ಸೊ ಯೂಶ್ವಲಿ ಇವತ್ತು ನಾಳೆ ಒಳಗಡೆಗೆ ನನ್ನ ಅಕೌಂಟ್ಗೆ ಬಂದು ಈ ಅಮೌಂಟು ಕುತ್ಕೊಳ್ಳುತ್ತೆ, ಅಥವಾ ಈ ಒಂದು ಮ್ಯೂಚುವಲ್ ಫಂಡು ಕುತ್ಕೊಳ್ಳುತ್ತೆ. ನಾನು ಆಲ್ರೆಡಿ 1000 ರೂಪೀಸ್ ಒನ್ ಟೈಮ್ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ಆ್ಯಂಡ್ ಇದರಲ್ಲಿರ್ತಕ್ಕಂಥ ಡೀಟೇಲ್ಸ್ಗಳೇನೋ, ಆರ್ಡರ್ ID, ಎವ್ರಿ ಟೈಮ್ ನೀವು ಒಂದು ಆರ್ಡರ್ ಪ್ಲೇಸ್ ಮಾಡಿದರೆ ಅದಕ್ಕೆ ಒಂದು ಆರ್ಡರ್ ID ಕ್ರಿಯೇಟ್ ಆಗಿರುತ್ತೆ. ಅದರ ಮಾಹಿತಿ ನಮಗೆ ಇಲ್ಲಿ ಕಾಣಕ್ಕೆ ಸಿಗುತ್ತೆ. ಯಾವ ರೀತಿ ನೀವು ಪೇ ಮಾಡಿದ್ದೀರಾ, ಕಂಪ್ಲೀಟ್ ಮಾಹಿತಿ ನಮಗಿಲ್ಲಿ ಸಿಗುತ್ತೆ. ಓವರಾಲ್ ಇನ್ಫಾರ್ಮೇಷನ್ಸ್ಗಳು ಕಾಣಕ್ಕೆ ಸಿಗುತ್ತೆ. NAV ಡೇಟ್, ಯಾವ ಡೇಟಿಗೆ NAV ಸೆಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು 28ನೇ ತಾರೀಕು ನಾನು ರೆಕಾರ್ಡ್ ಮಾಡ್ತಾ ಇರ್ತಕ್ಕಂಥದ್ದು. 29ನೇ ತಾರೀಕು ಅಂದರೆ ನಾಳೆಯ ಓವರಾಲ್ NAV ಏನಿರುತ್ತೋ ಅಥವಾ ನಾಳೆಗೆ ಏನು ಮಾರ್ಕೆಟ್ ಕ್ಲೋಸ್ ಆಗುತ್ತೋ ಅದ್ರ ಬೇಸಿಸಲ್ಲಿ ನನಗೆ ಆರ್ಡರ್ ಸೆಟಲ್ಮೆಂಟ್ ಆಗುತ್ತೆ. ಸೊ ಡಿಲೇ ಇರುತ್ತೆ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ. ಬಟ್ ನೀವು ಮಂತ್ ಆನ್ ಮಂತ್ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಿದ್ದೀರಾ ಅಂತಂದರೆ ಮ್ಯಾಟ್ರ್ ಆಗಲ್ಲ. ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಸಪೋಸ್ ನನ್ನ ಹತ್ರ ಒಂದು ಎಕ್ಸ್ಟ್ರಾ ಅಮೌಂಟ್ ಬಂದಿದೆ, ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ರ್ಯಾಂಡಮ್ ಆಗಿ ಇವತ್ತೇ ಬಂದಿದೆ, ಇವತ್ತೇ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಎನಿ ಟೈಮ್ ನೀವು ಒಂದು ಆಪ್ಷನ್ನ ಯೂಸ್ ಮಾಡಿಕೊಂಡು ಅಮೌಂಟನ್ನು ಇನ್ವೆಸ್ಟ್ ಮಾಡ್ಬೋದು. ಸೊ ಇದನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇವತ್ತಿನ ಉಳಿಯೋದ ಉದ್ದೇಶ ಏನು ಅಂತಂದರೆ, ಮಂತ್ ಆನ್ ಮಂತ್ ಇನ್ವೆಸ್ಟ್ಮೆಂಟನ್ನು SIPನ ಯಾವ ರೀತಿ ಸೆಟ್ ಮಾಡ್ಬೋದು ಅದನ್ನು ನಾನು ಇವಾಗ ತೋರಿಸ್ತೀನಿ. ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಲ್ರಿಗೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ಸೊ ಹಾಗೆ ಕಂಪ್ಲೀಟಾಗಿ ಗಮನ ಕೊಡಿ. ಸೇಮ್ ಮ್ಯೂಚುವಲ್ ಫಂಡಲ್ಲೇ ಇಮ್ಯಾಜಿನ್ ನಾನು ಮತ್ತೆ ಆ ಮ್ಯೂಚುವಲ್ ಫಂಡ್ ಆಪ್ಷನ್ಸ್ಗೆ ಹೋಗ್ತೀನಿ. ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಮಂತ್ ಆನ್ ಮಂತ್ ನಾನೊಂದು ಲೆಟ್ಸೆ ಅಸ್ಯೂಮ್ ಒಂದು 5,000 ಅಮೌಂಟನ್ನು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಜಸ್ಟ್ ಅನ್ ಎಕ್ಸಾಂಪಲ್. ಈ ಒಂದು ಕೇಸಲ್ಲಿ ಇಲ್ಲಿ ಗಮನಿಸ್ತಾ ಇರ್ಬೋದು ನೋಡಿ ನೀವು, ಸ್ಟಾರ್ಟ್ SIP ಅನ್ನೋದಿದೆ, ರೈಟ್. ಸ್ಟಾರ್ಟ್ SIP ಅಂತ ಕೊಟ್ಟ ತಕ್ಷಣ ಅಗೇನ್ ಬೇರೆ ಬೇರೆ ವಿಷಯಗಳು ನಮಗೆ ಇಲ್ಲಿ ಕಾಣಕ್ಕೆ ಸಿಗುತ್ತೆ. ಮಿನಿಮಮ್ ಅಮೌಂಟ್ ಎಷ್ಟು ಅನ್ನೋದನ್ನ ಇಲ್ಲಿ ತೋರಿಸುತ್ತೆ. ಫಸ್ಟ್ ಲೆವೆಲ್ ಎಷ್ಟು ಅಮೌಂಟನ್ನು ಇದರಲ್ಲಿ ಇನ್ವೆಸ್ಟ್ ಮಾಡ್ಕೊಳ್ಬೇಕು ನೀವು. 5,000 ನಾನು ಏನು ಹೇಳಿದ್ನೋ 5,000ನ ಒಂದೇ ಮ್ಯೂಚುವಲ್ ಫಂಡಲ್ಲಪ್ಪ ನಾನೊಂದು 3 ಮ್ಯೂಚುವಲ್ ಫಂಡಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋ ಪ್ರಾಬ್ಲಮ್, ನೀವು ಆ ಅಮೌಂಟನ್ನು ಇಲ್ಲಿ ಇನ್ವೆಸ್ಟ್ ಮಾಡ್ಬೋದು. SIP ಅಮೌಂಟನ್ನು ನಾನು ಇಲ್ಲಿ ಲೆಟ್ಸೆ 5,000 ಅಂತ ನಾನು ಕೊಡ್ತಾ ಇದ್ದೀನಿ. ಎವ್ರಿ ಮಂತ್ ಆನ್ ಮಂತು 5,000 ಈ ಒಂದು ಮ್ಯೂಚುವಲ್ ಫಂಡಿಗೆ ಡಿಡಕ್ಟ್ ಆಗಲಿ ಇವತ್ತಿಂದ ಮಟ್ಟಿಗೆ ಅನ್ನೋದನ್ನು ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಆ್ಯಂಡ್ SIP ಡೇಟ್, ಯಾವ ಡೇಟಿಗೆ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಅಸ್ಯೂಮ್ 1ನೇ ತಾರೀಕಿಗೆ ಸ್ಯಾಲ್ರಿ ಬರ್ತಾ ಇದೆ, ನೀವು ಒಂದು 4-5ನೇ ತಾರೀಕಿಗೆ ಸೆಟ್ ಮಾಡ್ಕೋಬೋದು. ಸೊ ಇದೇನಾಗುತ್ತೆ, SIP ಡೇಟಿನ ಪ್ರಕಾರ ಆಟೋಮೆಟಿಕಲಿ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಡಿಡಕ್ಟ್ ಆಗುತ್ತೆ ಅಮೌಂಟು. 5,000 ರೂಪಾಯಿ ಡಿಡಕ್ಟ್ ಆಗುತ್ತೆ, ಈ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಆಗುತ್ತೆ. ಸೊ ಹಾಗಾಗಿ ಈ ಡೇಟನ್ನು ನಿಮಗೆ ಕಂಫರ್ಟಬಲ್ ಇರೋ ಹಾಗೆ ನೀವು ಕೊಟ್ಕೊಳ್ಬೋದು. ಇಮ್ಯಾಜಿನ್ ನನ್ನ ಕೇಸಲ್ಲಿ ನಾನೊಂದು 7ನೇ ತಾರೀಕು ಅಂತ ಕೊಡ್ತೀನಿ, ರೈಟ್. ಸೊ 7ನೇ ತಾರೀಕು ಅಂತ ಕೊಟ್ಟಿದ್ದೀನಿ. ಇಲ್ಲಿ ಅಪ್ಡೇಟ್ ಅಂತ ಕೊಟ್ಟರೆ ಎವ್ರಿ 7th ಆಫ್ ಎವ್ರಿ ಮಂತ್ಗೆ ನನ್ನ ಬ್ಯಾಂಕ್ ಅಕೌಂಟಿಂದ 5,000 ರೂಪಾಯಿ ಕಟ್ಟಾಗಿ ಈ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಆಗುತ್ತೆ, ರೈಟ್. ಸೊ ಬ್ಯಾಂಕ್ ಅಕೌಂಟ್ ಆಲ್ರೆಡಿ ನಾನು ತೋರಿಸಿದೆ. ಮೋಡ್ ಆಫ್ ಪೇಮೆಂಟ್ ಬಂದು ಫಾಸ್ಟೆಸ್ಟ್ ವೇ, ಯಾವ್ಯಾವ ರೀತಿ ಬೇರೆ ಬೇರೆ ವೇಸ್ಗಳಿದೆ, ಗೂಗಲ್ ಪೇ, ಫೋನ್ಪೇ. ಬಟ್ ಈ ವಿಚಾರವಾಗಿ ನಾವು SIP ಮಾಡ್ತಾ ಇರೋದ್ರಿಂದ ಎವ್ರಿ ಮಂತ್ ಆನ್ ಮಂತ್ ಏನಿದೆಯೋ ಮಂತ್ ಆನ್ ಮಂತ್ ಆಟೋಮೆಟಿಕಲಿ ಡಿಡಕ್ಟ್ ಆಗುತ್ತೆ. ಯಾವ ರೀತಿ ಅದನ್ನು ಮಾಡೋದು ಅನ್ನೋದನ್ನು ನೋಡೋಣ. ಸ್ಟಾರ್ಟ್ SIP ಅನ್ನೋದನ್ನು ನಾನು ಇಲ್ಲಿ ಕೊಡ್ತೀನಿ. ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು, ಸ್ಟಾರ್ಟ್ SIP ಅಂತ ನಾನು ಕೊಟ್ಟಿದ್ದೀನಿ. ಅಗೇನ್ ನಮಗೆ OTP ಕೇಳುತ್ತೆ. OTP ಪ್ರಕಾರ ನಾವು ಇಲ್ಲಿ ನೋಡ್ತಾ ಇರ್ಬೋದು. ಒಂದು ನಿಮಿಷ. ಓಕೆ, ನನ್ನ ಇಮೇಲ್ಗೆ ಬಂದಿರತಕ್ಕಂಥ ಮಾಹಿತಿನ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಈ ರೀತಿಯಾಗಿ ನಮಗೊಂದು ಇಮೇಲ್ ಬರುತ್ತೆ, ಅಥವಾ SMS ಕೂಡ ಬರುತ್ತೆ. SMS ಬರೋ ಡಿಲೇ ಆಗ್ತಾ ಇದೆ. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಇಮೇಲಲ್ಲಿ ಬಂದಿರತಕ್ಕಂತಹ ಒಂದು OTPನ ಇಲ್ಲಿ ತೊಗೊಂಡಿದ್ದೀನಿ. 411062 411062 ನಾನು ಆಲ್ರೆಡಿ ಕೊಟ್ಟಿದ್ದನ್ನ ಕೊಟ್ಟ ತಕ್ಷಣ ಇಲ್ಲಿ ನೋಡಿ, ಅಪ್ರೂವ್ ಆಟೋ ಪೇ ಟು ಕಂಪ್ಲೀಟ್ SIP ಸೆಟಪ್. ಆಟೋ ಪೇ ಅಂತ ಹೇಳ್ತೀವಿ. ನಾನು ಹೇಳಿದೆ ಮಂತ್ ಆನ್ ಮಂತ್ ನಾನು ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲಪ್ಪ, ನನ್ನ ಅಕೌಂಟಿಂದ ಕಟ್ ಆಗಬೇಕು ಅಮೌಂಟು, ಇನ್ವೆಸ್ಟ್ ಆಗಬೇಕು ಅಂದ್ಕೊಳ್ಳೋತಕ್ಕಂಥ ಒಂದು ಇಂಟೆನ್ಷನ್ ನಮಗಿದೆ ಅಂತಂದರೆ ಅಪ್ರೂವ್ ಅಂತಕ್ಕಂಥ ಆಪ್ಷನ್ ಏನಿದೆಯೋ ನಾನು ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. UPI ಪಿನ್ ಕೇಳುತ್ತೆ. ಸೊ ನಾನು UPI ಪಿನ್ನನ್ನು ಕೊಟ್ಟಿದ್ದೀನಿ.
ಆ್ಯಂಡ್ ಪ್ರೊಸೆಸಿಂಗ್ ಆಗ್ತಾ ಇದೆ, ಡನ್. ಸೊ SIP ಸೆಟಪ್ ಸಕ್ಸಸ್ಫುಲ್ ಅಂದರೆ ಆಟೋಪೇ ಆ್ಯಕ್ಟಿವೇಟ್ ಆಗಿದೆ. ಸಿನ್ಸ್ ನಾವು ಆಲ್ರೆಡಿ ಸೆಟಪ್ ಮಾಡಿರೋದ್ರಿಂದ ಓವರಾಲ್ ಆಟೋಪೇನ ಎವ್ರಿ ಮಂತ್ ಆನ್ ಮಂತು ₹5,000 ಅಷ್ಟು ಅಮೌಂಟು ನನ್ನ ಅಕೌಂಟಿಂದ ಡಿಡಕ್ಟ್ ಆಗಿ ಈ ಮ್ಯೂಚುವಲ್ ಫಂಡಲ್ಲಿ ಎವ್ರಿ ಮಂತ್ ಆನ್ ಮಂತು ಇನ್ವೆಸ್ಟ್ ಆಗುತ್ತೆ. ಸೊ ಓವರಾಲ್ ರಿವ್ಯೂ ಮಾಡಿ ನೋಡ್ತೀವಿ ಅಂತಂದರೆ ಮ್ಯೂಚುವಲ್ ಫಂಡ್ ಯಾವುದರಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು, ಮ್ಯೂಚುವಲ್ ಫಂಡ್ ಹೇಗೆ ಕೆಲಸ ಮಾಡುತ್ತೆ, ಎಲ್ಲ ಬೇಸಿಕ್ ಡೀಟೇಲ್ಸ್ಗಳನ್ನು ನೀವು ಅರ್ಥ ಮಾಡಿಕೊಂಡು ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟ್ ನಿಮ್ಮ ಹತ್ರ ಇದೆ ಅಂತ ಅಂದರೆ ಡೈರೆಕ್ಟಾಗಿ ಇವತ್ತಿನ ಮಟ್ಟಿಗೆ ಮೋಸ್ಟ್ ಆಫ್ ದ ಅಪ್ಲಿಕೇಶನ್ಸ್ಗಳ ಅವರ ಡೈರೆಕ್ಟ್ ಒಂದೇ ಅಪ್ಲಿಕೇಶನ್ಸ್ ಮೂಲಕನೇ ಮ್ಯೂಚುವಲ್ ಫಂಡ್ಗೆ ಸಪ್ರೇಟ್ ಸೆಕ್ಷನ್ ಇರುತ್ತೆ. ಅಲ್ಲಿ ನೀವು ಹೋಗಿ ಯಾವ ಮ್ಯೂಚುವಲ್ ಫಂಡ್ ಬೇಕು ಆ ಮ್ಯೂಚುವಲ್ ಫಂಡಲ್ಲಿ ಆಟೋಮೆಟಿಕಲಿ ನೀವು ಆರ್ಡರ್ಸ್ಗಳನ್ನ ಸೆಟ್ ಮಾಡ್ಬೋದು. ಎರಡು ರೀತಿಯಾಗಿ ಇನ್ವೆಸ್ಟ್ ಮಾಡ್ಬೋದು. ಒನ್ ಟೈಮ್ ಯಾವುದೇ ಒಂದು ಸಂದರ್ಭದಲ್ಲೂ ರ್ಯಾಂಡಮ್ ಆಗಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ನಾವು ಆಪ್ಷನ್ನ ಯೂಸ್ ಮಾಡ್ಕೋಬಹುದು. ಇಲ್ಲಪ್ಪ ನಾನು ಮಂತ್ ಆನ್ ಮಂತ್ ಸಿಸ್ಟಮೆಟಿಕಲಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ SIPನ ಸ್ಟಾರ್ಟ್ ಮಾಡೋದ್ರ ಮೂಲಕ ಓವರ್ ಆಟೋ ಡೆಬಿಟ್ ಮ್ಯಾಂಡೇಟ್ ಅಂತ ಏನು ಹೇಳಿದ್ವು ನಾವು ಅದನ್ನು ನೀವು ಸೆಟ್ ಮಾಡ್ಬೋದು. ಈಸಿಯಾಗಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ತೋರಿಸಿದ್ದೀನಿ. ಹಾಗೆ ಏನಾದರೂ ಡೌಟ್ಸ್ಗಳಿದ್ರೆ ಇಲ್ಲಿವರೆಗೂ ನಾವು ಮಾತಾಡೋದ್ರಲ್ಲಿ ಇದು ಅರ್ಥ ಆಗಿಲ್ಲ ಸರ್ ನನಗೆ ಅಂತ ಹೇಳಂಗಿತ್ತು ಅಂತಂದರೆ ದಯವಿಟ್ಟು ಹೆಸಿಟೇಟ್ ಮಾಡ್ಕೋಬೇಡಿ, ಕಮೆಂಟ್ ಮೂಲಕ ತಿಳಿಸಿ. ಬರ್ತಕ್ಕಂಥ ವಿಡಿಯೋಸ್ಗಳಲ್ಲಿ ನಾನು ಅದರ ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೆ ಶೇರ್ ಮಾಡಿ. ಜಾಸ್ತಿ ಜನಕ್ಕೆ ತಲುಪಬೇಕಾದಂಥ ಅವಶ್ಯಕತೆ ಇದೆ. ಸುಮಾರು ಜನಕ್ಕೆ ಕ್ಲಾರಿಟಿನೇ ಇಲ್ಲ ಇನ್ವೆಸ್ಟ್ ಯಾವ ರೀತಿ ಮಾಡ್ಬೋದು ಅಂತ. ಅಗೇನ್ ನಾನು ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಟ್ಕೊಂಡೇ ನಾವು ನೆಕ್ಸ್ಟ್ ಲೆವೆಲ್ಗೆ ಮುಂದುವರಿತೀವಿ ಅಂತಂದರೆ ದೊಡ್ಡ ಮೊತ್ತವನ್ನು ಈಸಿಲಿ ಅಚೀವ್ ಮಾಡ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಇಟ್ಸ್ ಅ ಮ್ಯಾಟರ್ ಆಫ್ ಟೈಮ್. ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ. ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.